ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಇವತ್ತು ನಾವು ಪ್ರಾಬಬಿಲಿಟಿ ಫಸ್ಟ್ PUC ಕರ್ನಾಟಕ CETಯ ಲಾಸ್ಟ್ ಭಾಗಕ್ಕೆ ಬಂದಿದ್ದೀವಿ. ಈಗಾಗಲೇ ಒಂದು 35-36 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಅರ್ಧ ಗಂಟೆ ಅಥವಾ 25 ನಿಮಿಷದಲ್ಲಿ ಎಷ್ಟು ಪ್ರಶ್ನೋತ್ತರಗಳಾಗುತ್ತೆ ಅಷ್ಟನ್ನು ಡಿಸ್ಕಸ್ ಮಾಡಿ ಈ ಚಾಪ್ಟರ್ನ ನಾವು ನಿಲ್ಲಿಸ್ತೀವಿ. ನನ್ನ ಹೆಸರು ಬಾಬು ಅಂತ ಹೇಳಿ, ನಾನು ಮ್ಯಾಥಮೆಟಿಕ್ಸ್ ಟೀಚರ್, DVK ಕ್ಲಾಸಸ್ ಪ್ರೈವೇಟ್ ಲಿಮಿಟೆಡ್, ಮಲ್ಲೇಶ್ವರಂ, ಬ್ಯಾಂಗ್ಳೂರು. ಇವನು ನನ್ನ ಆತ್ಮೀಯ ವಿದ್ಯಾರ್ಥಿ ರೇವತ್. ಆಮೇಲೆ ಹಿಮಾಂಶು ಕಾಲೇಜಲ್ಲಿ ಫಸ್ಟ್ PUC ಓದ್ತಿದ್ದೀನಿ, ದೇವಿಗೆ ಫುಲ್ ಟೈಮರ್ ಆಗಿದ್ದೀನಿ. ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿರೋದ್ರಿಂದ ಈಗ ಮುಂದಿನ ಪ್ರಶ್ನೆ ಮುಂದುವರ್ಸೋಣ. ಕ್ವಶನ್ ಓದಪ್ಪ. ಇನ್ ಅ ಕ್ಲಾಸ್ 60% ಆಫ್ ಸ್ಟೂಡೆಂಟ್ ನೋ ಲೆಸ್ 1, 40% ನೋ ಲೆಸನ್ 2 and 20% know lesson 1 and lesson 2. A student is selected at random. The probability that the student does not know lesson 1 and lesson 2 is. ನಮಗೆ ಬೇಕಾಗಿರೋದು ಪ್ರಾಬಬಿಲಿಟಿ ಆಫ್ A ಯೂನಿಯನ್ B ಅಲ್ಲ. Yes, sir. ಏನು? A ಯೂನಿಯನ್ B ಡ್ಯಾಶ್. ಹೌದಲ್ವಾ? Yes, sir. A ಯೂನಿಯನ್ B ಬೇಡ ನಮ್ಗೆ. A ಯೂನಿಯನ್ B ಅಂದರೆ ಲೆಸನ್ 1 ಲೆಸನ್ 2 ಎರಡೂ ಗೊತ್ತಿರೋರು. ನಮಗೆ ಬೇಕಾಗಿ ಎರಡೂ ಗೊತ್ತಿಲ್ಲದೆ ಇರೋರು. ಆದ್ರಿಂದ ನೋಡು P ಆಫ್ A union B. A ಯೂನಿಯನ್ B ಬಾರ್. ಬಾರ್ ಅಂದ್ರೆ ನೆನ್ಪಿಟ್ಕೊಳ್ಳಿ. P ಆಫ್ A ಯೂನಿಯನ್ B ಬಾರ್ ಅಂತ ಹೇಳಿದ್ರೆ 1 ಮೈನಸ್ P ಆಫ್ A ಯೂನಿಯನ್ B. ಹೌದಲ್ವಾ? Yes, sir. 1 ಮೈನಸ್ P ಆಫ್ A ಯೂನಿಯನ್ B. ನೋಡಿ ವಿದ್ಯಾರ್ಥಿಗಳೇ, P ಆಫ್ A ಯೂನಿಯನ್ B ಅಂದ್ರೇನು? P ಆಫ್ A ಪ್ಲಸ್ P ಆಫ್ B ಮೈನಸ್ P ಆಫ್ A ಇಂಟರ್ಸೆಕ್ಷನ್ B. ಸರ್ ಇದೆಲ್ಲಿಂದ ಬಂತು ಸರ್ ಕ್ವಶನ್? ನೀವು ಸೆಟ್ಟಲ್ಲಿ ಕಲ್ತಿದ್ರಿ ಅಲ್ಲ, N ಆಫ್ A ಯೂನಿಯನ್ B N ಆಫ್ A ಪ್ಲಸ್ N ಆಫ್ B ಮೈನಸ್ N ಆಫ್ A Intersection B. ಅದಕ್ಕೆ ಡಿವೈಡೆಡ್ ಬೈ N ಆಫ್ S ಬರೆದ್ಬಿಡಿ. N ಆಫ್ A ಯೂನಿಯನ್ B ವಿಲ್ ಬಿಕಮ್ P ಆಫ್ A ಯೂನಿಯನ್ B ಬಿಕಾಸ್ ಡಿವೈಡೆಡ್ ಬೈ N ಆಫ್ S. Yes, sir. ಸೊ ಅದೇ ಥರ ಎಲ್ಲ ಕಡೆ ಡಿವೈಡ್ ಬೈ N ಆಫ್ S ಬರ್ಬಿಟ್ರೆ ಬಂದ್ಬಿಡುತ್ತೆ. ಎನಿವೆ, ಸೊ P ಆಫ್ A ಯೂನಿಯನ್ B ಅಂತ ಹೇಳಿದ್ರೆ ಏನಪ್ಪ ಅಂದರೆ 1 ಮೈನಸ್ P ಆಫ್ A ಯೂನಿಯನ್ B ಅಂದರೆ 0. P ಆಫ್ A ಪ್ಲಸ್ P ಆಫ್ B ಮೈನಸ್ P ಆಫ್ A ಇಂಟರ್ಸೆಕ್ಷನ್ B. Yes, sir. 1 ಮೈನಸ್ P ಆಫ್ A ಅಂದ್ರೇನು? 60% ಅಂದರೆ 0.6. ಇದು 0.6 ಆಯಿತು. P ಆಫ್ B ಅಂದ್ರೇನು? 0.4. 40% ಆಯಿತು. ಮೈನಸ್ 0.2 ಅಂದ್ರೆ ಎಷ್ಟು? 20%. 20%. ನೋಡಿ, 20%. ಇದೆರಡು 1 ಆಯ್ತಾ? 0.4 ಪ್ಲಸ್ 0.6 1 ಕ್ಯಾನ್ಸಲ್ ಆಯಿತು. ಯು ವಿಲ್ ಗೆಟ್ 0.2. Yes, sir. ಅರ್ಥ ಆಯ್ತಾ? Yes, sir. ಅರ್ಥ ಆಗ್ತಾ ಇದೆಯಾ? Yes, sir. ಸೊ ಫೈನ್. ಸೊ ಇನ್ನೊಂದು ಮೆಥಡ್ ಅಲ್ಲಿ ಮಾಡ್ಬೋದು. ಏನು ಗೊತ್ತಾ? 60% ಸ್ಟೂಡೆಂಟ್ಸ್ ನೋ ಲೆಸನ್ 1. ಹಾಗಿದ್ರೆ 40% ಸ್ಟೂಡೆಂಟ್ಸ್ ದೇ ಡು ನಾಟ್ ನೋ ಲೆಸನ್ 1. 40% ಸ್ಟೂಡೆಂಟ್ಸ್ ನೋ ಲೆಸನ್ 2. ಅಂದರೆ 60% ಸ್ಟೂಡೆಂಟ್ಸ್ಗೆ ಲೆಸನ್ 2 ಗೊತ್ತಿಲ್ಲ. Yes, sir. ಹೌದಾ? ಲೆಸನ್ 2 ಗೊತ್ತಿಲ್ಲದೆ ಇರೋರು ಎಷ್ಟಾಯಿತು? 60%. ಲೆಸನ್ 1 ಗೊತ್ತಿಲ್ಲದೆ ಇರೋರು 40%. ಲೆಸನ್ 1 and 2 ಎರಡೂ ಗೊತ್ತಿಲ್ಲದೆ ಇರೋರು ಇನ್ನು 20%. 80%. ಯಾಕೆ ಹೇಳು? 6. ಅಲ್ಲಿ ಕೊಟ್ಬಿಟ್ಟಿದ್ರೆ 20% ನೋ ಲೆಸನ್ 1 and ಲೆಸನ್ 2. Yes, sir. ಆದ್ರಿಂದ 80% ಡು ನಾಟ್ ನೋ ಬೋತ್ ಲೆಸನ್ 1 and ಲೆಸನ್ 2. Yes, sir. ಆದ್ರಿಂದ ಅಲ್ಲಿ ನೋಡು 1.4 ಪ್ಲಸ್ 0.6 ಮೈನಸ್ 0.8 ವಿಲ್ ಗಿವ್ ಯು 0.2. Yes, sir. Got it? Okay. A bag contains 5 brown and 5 white socks. A man pulls out 5 socks. The probability that they were of the same color is. A bag contains 5 brown and 5 brown ಇದೆ, 4 white socks. 4 white socks ಇದೆ. A man pulls out 2 socks, probably they are of the same color. ಸೇಮ್ ಕಲರ್ ಅಂದ್ರೆ ಏನಾಗಬೇಕು? ಎರಡೂ ಬ್ರೌನ್ ಆಗಿರ್ಬೇಕು, ಎರಡೂ White ವೈಟ್. ಆಗಿರಬೇಕು. Yes, sir. ಒಟ್ಟು ಎಷ್ಟಿದೆ ನಿಮ್ಮ ಹತ್ರ ಸಾಕ್ಸು? 9 ಅಲ್ವಾ? 9. ಸೊ ನೋಡಿ, ಹೀಗೆ ಬರೆಯೋಣ. ಮೊದಲು ನಿನ್ನ ಹತ್ರ 9 ಸಾಕ್ಸ್ ಇತ್ತು. Yes, sir. 9 ಸಾಕ್ಸ್ ಅಲ್ಲಿ ನೀನು ಯಾವುದೋ ಒಂದು ಸಾಕ್ಸ್ ಅನ್ನ ಡ್ರಾ ಮಾಡಿದ್ಯಾ? Hmm. ಯಾವ್ದಾರು ಆಗಲಿ, ಬ್ರೌನ್ ಅಂತ ಅನ್ಕೊಂಡ್ಬಿಡಿ. Yes, sir. ಸೊ 9 ಸಾಕ್ಸ್ ಅಲ್ಲಿ ಎಷ್ಟು ಬ್ರೌನ್ ಸಾಕ್ಸ್ ಇದೆ? 9 brown socks ಇದೆ. 5. Yes, sir. ಹೌದಾ? ಸೊ ಪ್ರಾಬಬಿಲಿಟಿ ಆಫ್ ಚೂಸಿಂಗ್ ಆರ್ ಡ್ರಾಯಿಂಗ್ ಎ ಬ್ರೌನ್ ಸಾಕ್ಸ್ ಇಸ್ 9/5. Yes, sir. ಒಂದು ಸಾಕ್ಸ್ ತಗೊಂಡ್ಬಿಟ್ಟೆ, ಇದೇ ಸಾಕ್ಸು, ಬ್ರೌನ್ ಸಾಕ್ಸು, ಈ ಕಡೆ ಇಟ್ಕೊಂಡ್ಬಿಟ್ಟು ಎಡಗಾಲ್ಗೆ ಹಾಕೊಂಡ್ಬಿಟ್ಟಿದ್ದೀನಿ, ಬಲಗಾಲ್ ಹುಡುಕ್ತಾ ಇದ್ದೀನಿ. ಇವಾಗ Yes, sir. ಎಷ್ಟು ಸಾಕ್ಸ್ ಇದೆ ಇವಾಗ? 9 ಇತ್ತು. ಅದಲ್ಲ 5 ಇತ್ತು. ಇಲ್ಲ ನಾಲ್ಕು. ಕೇಳಿಸ್ಕೊ.
9 ಇತ್ತು, ಎಸ್ ಸರ್, ಒಂದು ಬ್ರೌನ್ ಸಾಕ್ಸ್ ತೆಗೆದ್ರೆ ಎಸ್ ಸರ್, ಎಡಗಾಲ್ಗೆ ಹಾಕೊಂಡ್ಬಿಟ್ಟೆ. ಎಸ್ ಸರ್, ಎಷ್ಟು ನೀನೇನು ಕೈ ಹಾಕ್ತಿದ್ದಿ, ಸಾಕ್ಸ್ ಹುಡುಕ್ತಾ ಇದೆಯಾ? ನೋ ಸರ್, ಸೊ 9 ಇತ್ತು, ಒಂದು ಬ್ರೌನ್ ಸಾಕ್ಸ್ ತಗೊಂಡ್ಬಿಟ್ಟೆ. ಎಷ್ಟು ಬ್ರೌನ್ ಸಾಕ್ಸ್ ಹುಡ್ಕಂತು, ಎಷ್ಟು ಸಾಕ್ಸ್ ಹುಡ್ಕಂತು? 8 ಸಾಕ್ಸ್. 8 ಸಾಕ್ಸ್ ಹುಡ್ಕಂತು. ಹೌದಾ? ಇವಾಗ ನಾನು ಕೈ ಹಾಕಿದ್ರೆ 8 ಸಾಕ್ಸ್ ಇರೋದು. ಹಾಂ ಸರ್, ಅದ್ರಲ್ಲಿ ಬ್ರೌನ್ ಇಷ್ಟು ಅದ್ರಲ್ಲಿ 4 ಇರುತ್ತೆ. 4. ಅದರಿಂದ ಪ್ರಾಬಬಿಲಿಟಿ ಆಫ್ ಚೂಸಿಂಗ್ ಎ ಬ್ರೌನ್ ಸಾಕ್ಸ್ ಇಸ್ 4/8. ಎಸ್ ಸರ್, ಅಥವಾ ಫಸ್ಟೇ ವೈಟ್ ಬಂದ್ಬಿಡ್ತು. ಎಸ್ ಸರ್, ವೈಟ್ ಎಷ್ಟಿತ್ತು? ವೈಟ್ 4 ಇತ್ತು. 4 ಇತ್ತು. ಹೌದಾ? ಎಸ್ ಸರ್, ಸೊ ಪ್ರಾಬಬಿಲಿಟಿ ಆಫ್ ಚೂಸಿಂಗ್ ಎ ವೈಟ್ 4/9. 4/9. ಆಮೇಲೆ ಇಂಟು 3/8. ಇಂಟು 3/8 ಯಾಕೆ? ಒಂದು ಸಾಕ್ಸ್ ಕಡಿಮೆ 3/8. ಪರ್ಫೆಕ್ಟ್. ಸೊ 3/8. ಇದು ಸಿಂಪ್ಲಿಫಿಕೇಶನ್ ನೀನು ಮಾಡ್ಕೊಳಪ್ಪ. Yes, sir. ಏನೋ ಒಂದು ಆಗುತ್ತೆ ಮಣ್ಣಂಗಟ್ಟಿ. ಯಾವುದೋ ಒಂದು ಆನ್ಸರ್. A letter is chosen at random from the word assassination. Find the probability the letter is a vowel. ನಂಗೆ ಸ್ಪೆಲ್ ಮಾಡಕ್ ಬರಲ್ಲ. Yes, sir. ಅಸಾಸಿನೇಷನ್. ಹೌದಾ? Assassination. ಅಸಾಸಿನೇಷನ್. ಇಲ್ಲಿರೋ ಓವಲ್ಸ್ ಎಲ್ಲ ಬರ್ಕೊಂಡು ಹೋಗೋಣ. ಏನಪ್ಪ? ಎ, ಮೂರು. ಆಮೇಲೆ ಐ, I. ಓ. ಎಷ್ಟು ಓವಲ್ಸ್ ಆಯ್ತು? 1. ಎಷ್ಟು ಓವಲ್ಗಳಾಯ್ತು? ಸರ್ 4, 5, 5 6 ಸರ್. ಕುಡಿದ್ಬಿಟ್ಟಿದ್ಯಾ? ಯಾವ್ದು ಅಂತ ಕರೆಕ್ಟ್ ಆಗಿರೋ? 6. 6. ಒಟ್ಟು ಎಷ್ಟು ಲೆಟರ್ಸ್ ಇದೆ? 3 ಲೆಟರ್ಸ್. ಅಂದ್ರೆ ಎಷ್ಟು ಆಲ್ಫಾಬೆಟ್ಸ್ ಇದೆಯಪ್ಪ? 3 ಆಲ್ಫಾಬೆಟ್ಸ್. ಅಲ್ಲ, ಟೋಟಲ್ ಆಲ್ಫಾಬೆಟ್ಸ್. ಹ್ಞೂ ಕಣಪ್ಪ. 13. 13. 6/13 ಅಷ್ಟೇ ರಿಕ್ವೈರ್ಡ್ ಪ್ರಾಬಬಿಲಿಟಿ. ಓವಲ್ ಅಲ್ಲಿ ಆಲ್ಫಾಬೆಟ್ಸ್. ಆಯ್ತಪ್ಪ. ನೀನ್ 3 ಅಂದ್ರು ಕೇಳ್ತೀನೋ 6 ಅಂದ್ರು ಕೇಳ್ತೀನಪ್ಪ. ಒಳ್ಳೆನಾಗ್ಬಿಟ್ಟಿದ್ದೆ. ನಾನು ಬೈಯದೇ ಬಿಟ್ಬಿಟ್ಟಿದ್ದೀನಿ ಕಣ. ನಿಜವಾಗ್ಲೂ ಗೊತ್ತಾ? ಐ ಸ್ಟಾರ್ಟ್ ಸ್ಕೋಲ್ಡಿಂಗ್. ಯಾಕಪ್ಪ ಜನ ನಗ್ತಾರೆ? ಯಾರನ್ನೂ ಬೈಯೋದಿಲ್ಲ ಕಣ. ಒಳ್ಳೆನಾಗ್ಬಿಟ್ಟಿದ್ದೀನಿ. ಯಾಕಂದ್ರೆ ನಂಗೆ ಬೈಸ್ಕೊಂಡು ಅಭ್ಯಾಸ ಆಗಿದೆ. ಯಾವಾಗಿಂದ ಹೇಳು? 23 ವರ್ಷದಿಂದ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಹೇಳು ಕ್ವಶನ್. ಅದು If letters of the word pencil are arranged in random order, then the probability that n is always next to e is. ಎನ್ನು ಈ ಪಕ್ಕನೇ ಇರ್ಬೇಕಂತೆ. Yes sir. ಇ ಎನ್ ಅಂತ ಬರ್ಕೊಂಬಿಡಿ. ಆಯ್ತಾ? ಆಮೇಲೆ PCIL ಉಳ್ಕಂತು. ಹೌದಾ? Yes sir. PCIL ರೈಟ್. ಈ ಇ ಎನ್ ಒಟ್ಟಿಗೆ ಇಟ್ಬಿಡಿ. Yes sir. ಇ ಎನ್ ಒಟ್ಟಿಗೆ ನನ್ನ ಜೊತೆ. ಈಗ ನೀನು ಮತ್ತೆ ನಿನ್ನ ಹೆಂಡತಿ ಒಟ್ಟಿಗೆ ಇರ್ತೀರಾ? ಇರ್ತೀರಾ ಅಂದ್ರೆ ಮದುವೆ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದೀನಿ. ಇವಾಗಿಲ್ಲ. ಆಯ್ತು, ನಾನು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಸರ್ ಏನ್ ಬೇಡ ಸರ್, ನಿನ್ ತಮಾಷೆ ಆಗ್ತೀನಿ. ಸರ್ ಇಲ್ಲ. ನನಗೆ ಗೊತ್ತಿಲ್ಲ ಇವ್ರ ಮದುವೆ ಇನ್ವಿಟೇಷನ್ ಬರುತ್ತೆ. ನನ್ಗೆ ಗೊತ್ತಿಲ್ಲ. ಒಟ್ಟು 6 ಲೆಟರ್ ಇದೆಯಾ? Yes sir. We can arrange in 6 factorial ways. That is total number of ways. Yes sir. ಈ ಇ ಎನ್ ಸೇರಿಸ್ಬಿಟ್ಟಿದ್ದೀವಿ. Yes sir. ಈ 4 ಪ್ಲಸ್ 1 5 ಆಯ್ತಲ್ವಾ? Yes sir. So they can be arranged because e n put together will give you only 1 letter. Yes sir. So 5 factorial is our favorable event. Yes sir. ಮತ್ತೆ ಇಂಟು 2 ಮಾಡಲ್ಲ ಯಾಕೆ? ಎಸ್ ಅಂದ್ರೆ ಅರೇಂಜ್ ಯಾಕಂದ್ರೆ ಈ ಆದ್ಮೇಲೆ ಏನ್ ಇರ್ಬೇಕು ಅಂತ ಅಲ್ಲಿ ಒಂದೇ ವೇ. ಒಂದು ಇ ಎನ್ ಇಸ್ ಓನ್ಲಿ 1 ವೇ. ಎಸ್ ಸರ್. ಬೇರೆ ಇ ಆರ್ ಎನ್ ಆಗಿದ್ರೆ 2 ವೇ. 2 ವೇ. 5 factorial by 6 factorial ಅಂದ್ರೆ 1/6. ಎಸ್ ಸರ್. ಯಾಕೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ನೋ. ನೆಕ್ಸ್ಟ್. A single letter is selected from the word tricks. The probability that it either T or R is. ಎಷ್ಟು ಲೆಟರ್ ಇದೆ ಗುಡು? 6 ಲೆಟರ್ ಇದೆ. ಹೌದಾ? Yes sir. Total we have 6 letters. Yes sir. It should be either T or R. Yes, T sir. or R ಅಂದ್ರೆ ಎಷ್ಟಾಯ್ತು? 2. 2/6. 2/6 ಅಂದ್ರೆ 1/3. 1/3. Correct? Yes sir. Next. A single letter is selected at random from the word probability. The probability that it is vowel is. ಎಷ್ಟು ಓವಲ್ಸ್ ಇದೆಯಪ್ಪ? ಓ, O, ಎ, ಐ, I. ಐ 4 ಆಯ್ತಾ? Yes sir. 4 ಓವಲ್ಸ್ ಇದೆ. ಎಷ್ಟರಲ್ಲಿ? 13ರಲ್ಲಿ. Yes sir. 4/13 is answer. Yes sir. ಹೌದಾನೆ? Yes sir. From 4 red balls, 2 white balls and 4 black balls, 4 balls are selected. The probability of getting 2 red balls is. Probability of Getting 2 red balls. 2 red balls. 4 balls are selected. Yes sir. 2 white balls, 4 red balls, 4 black balls ಅಲ್ಲಿ 4 ಬಾಲ್ ಸೆಲೆಕ್ಟ್ ಮಾಡ್ಕೊತಾ ಇದೀವಿ. ಹೌದಾ? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 2 red balls.
2 ರೆಡ್ ಬಾಲ್ ಬೇಕಂತೆ. ಎಸ್ ಸರ್. ಮೊದಲು 2 ರೆಡ್ ಬಾಲ್ ಅನ್ನ ಚೂಸ್ ಮಾಡ್ಕೊಂಡು ಇಟ್ಕೊಂಡ್ ಬಿಡೋಣ. ಎಸ್ ಸರ್. ಎಷ್ಟು 2 ರೆಡ್ ಬಾಲ್ ಎಷ್ಟರಲ್ಲಿ ಚೂಸ್ ಮಾಡಬೇಕು? 4. 4C2 ಈಸ್ ಅವರ್ ಫೇವರಬಲ್ ಇವೆಂಟ್. ಎಸ್ ಸರ್. ಹೌದ್ ತಾನೆ? ಎಸ್ ಸರ್. ಆದ್ರೆ ನಾವು 4 ಚೂಸ್ ಮಾಡಬೇಕು. ಇನ್ನೆರಡು ಏನಾದ್ರೂ ಆಗ್ಲಿ, ವೈಟ್ ಆದ್ರೂ ಆಗ್ಲಿ, ಬ್ಲ್ಯಾಕ್ ಆದ್ರೂ ಆಗ್ಲಿ ನನ್ಗೆ ಇಂಪಾರ್ಟೆಂಟ್ ಅಲ್ಲ. ಎಸ್ ಸರ್. ಈಗ 4 ರೆಡ್ ಬಾಲ್ ಆದ್ರೆ 2 ವೈಟ್ ಬಾಲ್, 4 ಬ್ಲ್ಯಾಕ್ ಬಾಲ್ ಅಂದ್ರೆ 6 ಬೇರೆ ಬೇರೆ ಬಾಲ್ ಆಯ್ತು. ಎಸ್ ಸರ್. 4 ರೆಡ್, 2 ವೈಟ್, 4 ಬ್ಲ್ಯಾಕ್, 2 ವೈಟ್ 4 ಬ್ಲ್ಯಾಕ್ ಸೇರಿಸಿದ್ರೆ 6 ಆಯ್ತು. 6ರಲ್ಲಿ ಯಾವ್ದಾದ್ರು 2 ಚೂಸ್ ಮಾಡ್ಕೊಳ್ಳಿ. ನನಗೇನಾಗ್ಬೇಕು? 6C2. ಐ ಆಮ್ ಚೂಸಿಂಗ್ 2 red balls from 4 red balls, 2 non-red balls from 6 non-red balls. Yes sir. Whole divided by totally I am choosing 4, 10C4. Yes sir. This is the answer. Simplification nimage bittiddu vichar. Yes sir. A bag contains 17 tickets numbered from 1 to 17. 2 tickets are drawn at random. Then the probability that both the ticket may show odd numbers. 17 ನಂಬರ್ಸ್ ಅಲ್ಲಿ 1 ಇಂದ 17 ಅಲ್ಲಿ ಯಾವ್ದು ಆಡ್ ನಂಬರ್? 1, 3, 5 ಟೋಟಲ್ 9 ಆಡ್ ನಂಬರ್ಸ್ ಇರುತ್ತೆ. ಸರ್. ಫಸ್ಟ್ ಟೈಮ್ ಡ್ರಾ ಮಾಡಿದಾಗ 9 ಆಡ್ ನಂಬರ್ಸ್ ನ 17 ನಂಬರ್ಸ್ ಅಲ್ಲಿ ಚೂಸ್ ಮಾಡ್ಕೋತೀವಿ. ಎಸ್ ಸರ್. ಈ ಒಂದು ನಂಬರ್ ಡ್ರಾ ಮಾಡಿದ್ರೆ ಇದೇ ಒಂದು ನಂಬರ್ ಡ್ರಾ ಮಾಡಿದ್ರೆ ಬಿಸಾಕ್ಬಿಟ್ಟೆ, ನಂಗೆ ಬೇಡ. ಎಸ್ ಸರ್. ಚೀಟಿ ಎಸ್ಬಿಟ್ಟೆ. ಈಗ 9 ಆಡ್ ನಂಬರ್ ಇತ್ತು, 1 ನಂಬರ್ ತೆಗೆದು ಬಿಸಾಕ್ಬಿಟ್ಟಿದ್ವಿ. ಎಷ್ಟು ಆಡ್ ನಂಬರ್ ಉಳಿತು? 8. ಟೋಟಲ್ ಎಷ್ಟು ಉಳ್ಕಂತವಾಗ? 17 ಇದ್ದಿದ್ದು 16 ಇಂಟು 8/16. ಹೌದಾ? ಸೊ ಇದು 9/34 ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? A number is chosen at random from among the first 30 natural number. The probability of the number chosen being a prime is. ಪ್ರೈಮ್ಗಳು ಬರ್ಕೊಂಡು ಹೋಗೋಣ. ಹೇಳಪ್ಪ. 2, 3, 5, 7, 11. 2, 3, 5, 7, 11, 13, 17, 19, 20, 23, 29. 10 ಆಯ್ತಾ? 10 ಡಿವೈಡೆಡ್ ಬೈ 30. ಹೌದಾ? ಪ್ರಾಬಬಿಲಿಟಿ 1/3. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಪ್ರಾಬಬಿಲಿಟಿ ಚಾಪ್ಟರ್ ಸಂಪೂರ್ಣವಾಗಿ ಮುಗಿದಿದೆ. ಈ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಥರದ ಪಾಠಗಳು ಇಷ್ಟ ಆದಂಥ ಸಂದರ್ಭದಲ್ಲಿ ನೀವು ಈ ಕೋಚಿಂಗ್ ಕ್ಲಾಸಸ್ಗೆ ಸೇರ್ಕೊಳ್ಬೋದು. ಅದಕ್ಕೆ ಅವಕಾಶ ಇರ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ.